ನಮಸ್ಕಾರ. ನಾವು ಇವತ್ತು ದಾವಣಗೆರೆ ಜಿಲ್ಲಾ ದಾವಣಗೆರೆ ತಾಲೂಕು ಹೊಸ ಚಿಕ್ಕನಳ್ಳಿ ಗ್ರಾಮದಲ್ಲಿ ಶಂಕರಣ್ಣವ್ರ ತೋಟದಲ್ಲಿದ್ದೀವಿ. ಇವ್ರದ್ದು 10 ಎಕರೆ ಅಡಿಕೆ ತೋಟ ಇದೆ. 10 ಎಕರೆ ಅಡಿಕೆ ತೋಟಕ್ಕೆ ಈಗ ಸತ್ತ ಪ್ರಾಣಿ ಗೊಬ್ಬರವನ್ನು ಮಾಡ್ಕೊತಾ ಇದ್ದಾರೆ. ಇದು ಒಂದು ಡ್ರಮ್ ಈಗ ಅವರ ತೋಟಕ್ಕೆ 10 ಎಕರೆಗೂ ಕೂಡ ಮೇಂಟೈನ್ ಆಗುತ್ತೆ. ಇದು ಒಂದು ಡ್ರಮ್ ನಿಮಗೆ 20 ಎಕರೆ ಅಕ್ಕತ್ತನ್ನು ಮೇಂಟೈನ್ ಮಾಡುತ್ತೆ. ಇದು ಒಂದು ಡ್ರಮ್ಮಿನಿಂದ ನೀವು ಹೈಯೆಸ್ಟ್ ಇಳುವರಿಯನ್ನು ಪಡಿಬೋದು. ಆದರೆ ನಾವು ಹೈಯೆಸ್ಟ್ ಇಳುವರಿ ಸಲುವಾಗಿ ಈ ಡ್ರಮ್ಮನ್ನು ಅಡಿಕೆ ತೋಟಕ್ಕೆ 10 ಎಕರೆಗೆ ಅಷ್ಟೇ ನಾವು ಈಗ ನಿಮಗೆ ಹೇಳಿರೋದು. 3 ತಿಂಗಳ ಬೆಳೆಗಳಿಗೆ ಆದರೆ ನಿಮಗೆ 20 ಎಕರೆ ಬರುತ್ತೆ. ಇದನ್ನು 3 ವರ್ಷ ನೀವು ಕಂಟಿನ್ಯೂ ಬಳಕೆ ಮಾಡಿದ್ರೆ ಮುಂದೆ ನೀವು ಯಾವುದನ್ನು ಬಳಕೆ ಮಾಡೋ ಅವಶ್ಯಕತೆ ಇರಲ್ಲ. ಅಷ್ಟು ತಾಕತ್ತು ನಿಮ್ಮ ಭೂಮಿ ರೆಡಿ ಆಗುತ್ತೆ. ಇದನ್ನು ಮಾಡೋವಂಥದ್ದು ನಿಮ್ಮ ಅನಿಸಿಕೆ ಮಾಡ್ಬೇಕಂದ್ರೆ ಯಾಕೆ ನಿಮಗೆ ಬಂತು? ಇದನ್ನ ಯಾಕೆ ಮಾಡ್ತದೆ ಅಂದ್ರೆ ಕೆರನ್ ಹೆಲ್ತಿಕೋ ಅಂತ ಕಂಪ್ನಿಯವರು ಬಸವರಾಜ್ ಅಂತ ಹೇಳಿ ಬಂದಾಗ ಈ ತರ ಸತ್ತ ಪ್ರಾಣಿ ಗೊಬ್ಬರ ಮಾಡಬೇಕು, ಇದು ಭೂಮಿ ತಾಕತ್ ಅಂತ ಹೇಳಿದ್ರು. ಇದು ನಾವು ನಂಬಲಿಲ್ಲ. ಆದ್ರೂ ಅವರು ಸರ್ ಅಂತ ಇವರು ಸಚಿನ್ ಸರ್ ಅಂತ ಇದ್ರು, ಅವ್ರನ್ನ ಭೇಟಿ ಮಾಡಿದ್ರು. ಅವರು ನಾವು ಸಾಕಷ್ಟು ಕಡೆಗೆ ಮಾಡಿದ್ದೇವೆ. ಇದರಿಂದ ರೈತರಿಗೆ ಬಹಳ ಉಪಯೋಗ ಆಗುತ್ತೆ, ತಾಕತ್ತ ಗೊಬ್ಬರ ಕೊಡುತ್ತೆ. ಇದು ಒಂದು ಮ್ಯಾಕ್ಸಿಮಮ್ 30 ಕೆಜಿ ಕರ ಇದ್ರೂ ಸಾಕು, ನಮ್ಗೊಂದು 10 ರಿಂದ 12 ಎಕರೆ ಗೊಬ್ಬರ ಆಗುತ್ತೆ. ಇದು 3 ರಿಂದ 6 ತಿಂಗಳವರೆಗೆ ಒಂದ್ಸಲ ಯೂಸ್ ಮಾಡ್ರೆ 6 ತಿಂಗಳವರೆಗೂ ಮತ್ತೇನು ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಇದರಿಂದ ಇದನ್ನ ರೈತರಿಗೆ ಸಜೆಷನ್ ಮಾಡ್ತಿದ್ದಾರೆ. ಸತ್ತು ಕರಿವಿನ ಗೊಬ್ಬರ ತಾಕತ್ತಾಗಿರುತ್ತೆ, ಆಮೇಲೆ ಹೆಲ್ತಿ ಆಗಿರುತ್ತೆ ಬೆಳೆಗಳೆಲ್ಲ ಅಂತೇಳಿ ಇದನ್ನ ಸಜೆಷನ್ ಮಾಡ್ತಿದ್ದಾರೆ. ಕೆರನ್ ಹೆಲ್ತಿಕೋ ಕಂಪ್ನಿ ಅವರಿಂದ ಸಚಿನ್ ಸರ್ ಅಂತ ಹೇಳಿ ಮತ್ತು ವಿತ್ ಬಸವರಾಜ್ ಅವ್ರ ಕಡೆಯಿಂದ ಮಾಡಿಸ್ತಾ ಇದಾರೆ. ಇದು ಈ ಪ್ಲಾಟ್ ಅನ್ನ ನೋಡಿ ಬಂದಿರಲ್ಲ, ಈಗ ಅಡಿಕೆ ಪ್ಲಾಟ್ ಹಾಕಿರೋ ರೈತರದು, ಅವ್ರದ್ದು ನೀವು ಪ್ಲಾಟ್ ನೋಡಿದ್ಮೇಲೆ ನಿಮಗೆ ಹೆಂಗ ಮಾಡ್ಬೇಕು ಅನಿಸುತ್ತಾ? ಅದು ಏನು ಅಲ್ಲಿ ಡಿಫ್ರೆನ್ಸ್ ಏನು ಕಾಣ್ತು ನಿಮ್ಮ ತೋಟಕ್ಕೆ ಅಲ್ಲಿಗೆ? ಡಿಫ್ರೆಂಟ್ ಇದೆ. ಇದ್ರ ನಡುವೆ ಸಚಿನ್ ಸರ್ ಕೆಲವೊಂದು ಸಜೆಷನ್ ಕೊಡ್ತಾ ಇದಾರೆ. ಏನಪ್ಪಾ ಅಂದ್ರೆ ಜೀರಾ ಕಲ್ಟಿವೇಶನ್ ಮಾಡ್ರಿ, ಆಮೇಲೆ ಇದು ಬೇರ್ ಹರಿಯೋದ್ರಿಂದ ಇಳುವರಿ ಕಮ್ಮಿ ಆಗ್ತಾ ಐತಿ, ರೋಗನ ಬೇರ್ ಹರಿಯೋದ್ರಿಂದ ಅವು ಇನ್ಸ್ಪೆಕ್ಷನ್ ಆಗಿ ರೋಗಕ್ಕೂ ಗಿಡ ತುತ್ತಾಗ್ತದವ ಅಂತ ಹೇಳ್ತಿದ್ದಾರೆ. ಆಮೇಲೆ ಸತ್ತ ಕರುವಿನ ಗೊಬ್ಬರ ಮಾಡ್ಬೇಕಂದ್ರೆ ಸಚಿನ್ ಸರ್ ಅದನ್ನ ಅವರು ಆಲ್ರೆಡಿ ಪ್ರಾಕ್ಟಿಕಲ್ ಆಗ ಯೂಸ್ ಮಾಡಿ, ಆಮೇಲೆ ಹಿಂದೆ ವೃಕ್ಷ ಆಯುರ್ವೇದ ಅಂತ ಹೇಳಿ ಹಿಂದೆ ಪುರಾತನ ಕಾಲದ ಬುಕ್ ಐತೆ ವ್ಯವಸಾಯ ಇದ್ರ ಬಗ್ಗೆಲೆ, ಇದ್ರ ಬಗ್ಗೆ ಅವರೆಲ್ಲ ಓದಿ ತಿಳ್ಕೊಂಡು ಇದು ಸತ್ತ ಕರುವಿನ ಗೊಬ್ಬರ ತಾಕತ್ತಾದ ಗೊಬ್ಬರ ರೈತರಿಗೆ ಇದನ್ನ ಯಾಕ ರೈತರಿಗೆ ಅನುಕೂಲ ಮಾಡಿಕೊಡ್ಬಾರದನ್ನ ನಿಟ್ಟಿನಲ್ಲಿ ಸಚಿನ್ ಸರ್ ಎಲ್ಲ ಮಾಹಿತಿಗಳನ್ನ ಕೊಡ್ತಾ ಇದಾರೆ. ಈಗ ಆಲ್ರೆಡಿ ನಾವು ಅವರು ಸಚಿನ್ ಸರ್ ಮಾಡಿರೋದು ನೋಡಿದೇವಿ. ಆಮೇಲೆ ಬೇರೆ ಫಾರ್ಮರ್ಗಳು ರೈತರೆಲ್ಲ ಮಾಡಿ ಯೂಸ್ ಮಾಡಿರೋದನ್ನ ಎಲ್ಲ ಕೇಳಿ ಬಂದಿದ್ದೇವೆ. ಆದ್ರೆ ನಮ್ಮಲ್ಲಿ ಈಗೆಲ್ಲ ಒಂದು 3-4 ಮಾಡಿದ್ದಾರೆ. ಈಗ ನಾವು ಮಾಡ್ತಾ ಇದಾವೆ. ಈಗ ಸತ್ ಕರುವಿನ ಇದನ್ನ ಗೊಬ್ಬರನ ಮಾಡಕ ಆಗ್ತದೆ. ನಿಮ್ಮ ಅನಿಸಿಕೆ ಎಲ್ಲ ಒಂದೊಂದು ಐಟಮ್ಸ್ ಅನ್ನ ಹಾಕೊಡಂತ? ಸರಿ, ಒಂದೊಂದು ಐಟಮ್ಸ್ ಅನ್ನ ಹಾಕ್ರಿ. ಇದು ಎಷ್ಟು ಕೆಜಿ ಇದೆ ಬೆಲ್ಲ? ಕರ 20 ಕೆಜಿ ಐತಿ. 20 ಕೆಜಿ ಸರಿಯಾಗಿ 20 ಕೆಜಿ ಬೆಲ್ಲ ಆಗ್ತದೆ. ಕರ ಎಲ್ಲ ತೋರಿಸಿದ್ವಲ್ಲ ನಾವು, ಕಾಣ್ತದಲ್ಲ. 20 ಕೆಜಿ ಬೆಲ್ಲ, ಆಮೇಲೆ ಮಿನಿ ಎಂಜಮ್ ಗುಳಿಗೆ ಹಾಕ್ರಿ. ಮಿನಿ ಎಂಜಮ್ ಗುಳಿಗೆ 45 ಅಲ್ವಾ? ಆಮೇಲೆ ಸುಣ್ಣ ಹಾಕೋಣ ಗೊತ್ತಾಗಲ್ಲ. ಈಗ ಸುಣ್ಣ ಹಾಕ್ರಿ. ಕರಿನ ಮೇಲೆ ಸುಣ್ಣನ ಬಿಟ್ಬಿಡಿ ನೋಡಿ. ಕರಿನ ಮೇಲೆ ಹಾಕ್ರಿ. ಒಂದು 2 ಈ ಕಡೆಗೆ ಹಾಕ್ತೀರ ನೋಡ್ರಿ. ಒಂದು ಎಲ್ಲ ಆ ಕಡೆ ಈ ಕಡೆ ಎಲ್ಲ ಸುತ್ತ ಆ ಕಡೆ ತೆಗಿ ಹಾಕ್ರಿ. ಹಾಕ್ರಿ. ಇದೇ ಕಲಸುಣ್ಣಲ್ಲ, ಕಲಸುಣ್ಣ ನೀರು. ಗೋಮೂತ್ರ 10 ಲೀಟರ್ ಗೋಮೂತ್ರ ಇನ್ನೊಂದಿಷ್ಟು ಹಾಕಿಬಿಡ್ರಿ ಅಷ್ಟೇ. ಬೆಲ್ಲ ಪೂರ್ತಿ ಇಷ್ಟು ಐಟಮ್ಸನ್ನು ಹಾಕಿ ಒಂದು 45 ದಿನ ಬಿಡೋಕ್ರಿ. ಈಗಿನ ಮೆಥಡಲ್ಲಿ 45 ದಿನ. 45 ದಿನ ಆದಮೇಲೆ ಇದನ್ನ ಓಪನ್ ಮಾಡಿ, ಆಮೇಲೆ ಇನ್ನು ಉಳಿದ ಭಾಗ ಏನೈತಲ್ಲ ಮತ್ತೆ 10 ಲೀಟರ್ ಗೋಮೂತ್ರ, ಮಜ್ಜಿಗೆ, ಮತ್ತೆ ಒಂದು 10 ಕೆಜಿ ಸಗಣಿ,
ಮತ್ತು ಅದಕ್ಕೆ ಬೂದಿ ಮತ್ತು ಕೆರಾಮ್ ಎಲ್ತಿಕೋ ಕಂಪ್ನಿ ಲಿಕ್ವಿಡ್ 10 ಲೀಟ್ರ್ ಇವೆಲ್ಲವೂ ಐಟಮ್ಸನ್ನು ಹಾಕಿ ಮತ್ತು ಅದಕ್ಕೆ ಪಪ್ಪಾಯಿ ಪೇಸ್ಟು ಬಾಳೆಹಣ್ಣಿನ ಪೇಸ್ಟು ಎಲ್ಲವನ್ನೂ ಹಾಕಿ ನೀವು ಮತ್ತೊಂದು 15 ದಿನ ಕ್ಲೀನಾಗಿ ರೊಟೇಟ್ ಮಾಡೋದು ಎಲ್ಲ ಕ್ಲಿಯರ್ ಜೀವಾಮೃತ ಹೆಂಗೆ ಗುರಾಡ್ತಾವ ಹಂಗೆ ಆ ಥರ ಗುರಿ ಅಡಿಬಿಟ್ರೆ ನಿಮ್ಗೆ ರೆಡಿ ಆಗಿಬಿಡುತ್ತೆ. ಆಮೇಲೆ ನೀವು ಅದನ್ನು 20 ಲೀಟ್ರ್ ಒಂದು ಎಕರೆಗೆ ಅಡಿಕೆಗೆ 3 ಮಂತ್ಸಿಗೆ ಒಂದು ಕ್ರಾಪ್ ಮಾಡಿದರೆ ಮತ್ತೆ ಇನ್ನೇನು ಹಾಕೋದು ಬೇಕಾದ್ರೆ ಯಾವುದು ಬೇಕಾದ್ರೆ ಯಾವ ಕಂಪ್ನಿದು ಬೇಕಾದ್ರೆ ಬರೀ ಇದಷ್ಟೇ ಮಾಡ್ಕೊಂಡು ನೀವು ಹೈಯೆಸ್ಟ್ ಈಲ್ಡ್ ತೆಗಿಬೋದು. ನೀವು ತೆಗಿಯೋ ಈಲ್ಡಿಗಿನೂ ನಾರ್ಮಲ್ ಈಲ್ಡಿಗಿನೂ ಹೈಯೆಸ್ಟ್ ಈಲ್ಡ್ ಇದರಲ್ಲೇ ಬರುತ್ತೆ ನಿಮಗೆ. ಇದಕ್ಕೊಂದು ಫುಲ್ ಟೈಟ್ ಇದನ್ನು ಏರು ಪಾಸ್ ಆಗದಂಗೆ ಕ್ಲೀನಾಗಿ ಟೈಟ್ ಮಾಡಬೇಕಾಗುತ್ತೆ. ಏರು ಲೀಕ್ ಆಗಬಾರ್ದು. ಕೊಡೋ ಸರ್ ಆ ಕಡೆ ತೂಬ ಕಟ್ಟಿಬಿಟ್ರೆ ಏನು ಪಾಸ್ ಆಗಲ್ಲ. ಕಟ್ಟ